ಹವಾಮಾನ ವೈಪರೀತ್ಯದಿಂದಾಗಿ ದ್ರಾಕ್ಷಿ ಇಳುವರಿ ಶೇಕಡಾ 30ರಷ್ಟು ತಗ್ಗಿದ್ದರೂ ಒಣ ದ್ರಾಕ್ಷಿಗೆ ಮಾರುಕಟ್ಟೆಯಲ್ಲಿ ಬಂಪರ್ ಬೆಲೆ ಸಿಗುತ್ತಿರುವುದರಿಂದ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಮೊಗದಲ್ಲಿ ಕೊನೆಗೂ ಮಂದಹಾಸ ಮೂಡಿದೆ. ಒಣ ದ್ರಾಕ್ಷಿಗೆ ಎಪಿಎಂಸಿಯಲ್ಲಿ ಭರ್ಜರಿ ಬೇಡಿಕೆ ಇದ್ದು ಉತ್ತಮ ಗುಣಮಟ್ಟದ ಒಣ ದ್ರಾಕ್ಷಿ ಪ್ರತಿ ಕೆಜಿಗೆ ಕನಿಷ್ಠ 350ರಿಂದ ಗರಿಷ್ಠ 470 ರೂಪಾಯಿವರೆಗೆ ಮಾರಾಟವಾಗುತ್ತಿದೆ. ಸಾಧಾರಣ ಗುಣಮಟ್ಟದ ದ್ರಾಕ್ಷಿ 200ರಿಂದ 350 ರೂಪಾಯಿಗೆ ಲಭ್ಯವಾಗುತ್ತಿದೆ. ಕಳೆದ 2 ವರ್ಷಗಳಿಂದ ಹಸಿ ಮತ್ತು ಒಣ ದ್ರಾಕ್ಷಿ ಎರಡಕ್ಕೂ ಉತ್ತಮ ದರ ಸಿಗುತ್ತಿರುವುದರಿಂದ ರೈತರಲ್ಲಿ ಖುಷಿ ಹೆಚ್ಚಿಸಿದೆ. ಈ ಕುರಿತು ದೂರದರ್ಶನದೊಂದಿಗೆ ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ರಾಹುಲಕುಮಾರ ಬಾವಿದೊಡ್ಡಿ, ರಾಜ್ಯದಲ್ಲಿ ಅತಿ ಹೆಚ್ಚಿನ ದ್ರಾಕ್ಷಿಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ರಾಜ್ಯದಲ್ಲಿ 40,000 ಹೆಕ್ಟೇರ್, ವಿಜಯಪುರ ಜಿಲ್ಲೆಯಲ್ಲಿ 30,000 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯುತ್ತದೆ. ದೇಶ ವಿದೇಶದಲ್ಲೂ ಜಿಲ್ಲೆಯ ದ್ರಾಕ್ಷಿಗೆ ಉತ್ತಮ ಬೇಡಿಕೆ ಇದ್ದು ರೈತರಿಗೆ ಸಿಹಿ ಸುದ್ದಿಯಾಗಿದೆ ಎಂದು ತಿಳಿಸಿದರು. ಬೆಳೆದಂಥ ಫಸ್ಟ್ ಗ್ರೇಡ್ ಅದಕ್ಕೆ ದರವನ್ನು ಪಡೆದಿರುತ್ತಾರೆ. ಕೆಜಿಗೆ 400ಕ್ಕಿಂತ ಹೆಚ್ಚಿಗೆ ಪಡೆದಿರುತ್ತಾರೆ. ಅದೇ ರೀತಿ ಈ ನಮ್ಮ ಜಿಲ್ಲೆ ಇದು ದ್ರಾಕ್ಷಿ ಏನಿದೆಯಲ್ಲ ಅದು ಹೊರ ದೇಶದಲ್ಲಿ ಮತ್ತು ಬೇರೆ ಬೇರೆ ಮಾರ್ಕೆಟಲ್ಲಿ ಕೂಡ ಒಳ್ಳೆ ಬೇಡಿಕೆ ಇರೋದರಿಂದ ಈ 2 ವರ್ಷದಿಂದ ಒಳ್ಳೆಯ ದರ ಸಿಗ್ತಾ ಇದೆ. ಇದು ನಮ್ಮ ರೈತರಿಗೆ ಒಳ್ಳೆಯ ಸಿಹಿ ಸುದ್ದಿಯಾಗಿದೆ. ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ರೈತರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ವ್ಯಾಪಾರಸ್ಥ ಸಾಗರ ಪ್ರತಿ ಬಾರಿ ಶೀತಲೀಕರಣ ಘಟಕದ ಮೂಲಕ 350ರಿಂದ 400 ಬಾಕ್ಸ್ ಒಣ ದ್ರಾಕ್ಷಿ ಮಾರಾಟಕ್ಕೆ ತರುತ್ತೇವೆ. ಕಳೆದ ವರ್ಷ 215 ರೂಪಾಯಿ ಬೆಲೆ ಇತ್ತು. ಈ ಬಾರಿ 400 ರೂಪಾಯಿ ದಾಟಿರುವುದು ರೈತರಿಗೆ ಅನುಕೂಲವಾಗಿದೆ ಎಂದರು. 400 ತನಕ ಹೋಗ್ಯದ ಪರ್ ಕೆಜಿಗೆ. ಈ ತರ ಆಗಿ ಎಲ್ಲ ರೈತರಿಗೆ ಒಳ್ಳೇದಾಗ್ಯದ. ಈ ಸಲ ಎಲ್ಲ ಖುಷಿಯಿಂದ ರೈತರದಾರ, ಇನ್ನೂ ಹೆಚ್ಚಿಗೆ ಬೆಳೀತಾರೆ ಈ ಸಲ. ರೈತ ಮುಖಂಡ ಸಂಗಮೇಶ ಸಗರ, ಜಿಲ್ಲೆಯ ದ್ರಾಕ್ಷಿ ವಿಶ್ವವಿಖ್ಯಾತಿ ಪಡೆದಿದ್ದು ಒಣ ದ್ರಾಕ್ಷಿಗೆ ಉತ್ತಮ ಬೆಲೆ ಸಿಗುತ್ತಿರುವುದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಿ ದ್ರಾಕ್ಷಿ ಬೆಳೆಗಾರರಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿ ಮಾಡಿದರು. ಮಾರಾಟ ಆಗಿರುವುದು ಈ ಭಾಗದ ಎಲ್ಲ ದ್ರಾಕ್ಷಿ ಬೆಳೆಗಾರರು ಕೂಡ ತುಂಬಾ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯ ಆದಾಯ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ದ್ರಾಕ್ಷಿ ಬೆಳೆಗಾರರಿಗೆ ಮಾಡಬೇಕಂತ ಹೇಳಿ ಈ ಸಂದರ್ಭ ನಾನು ಒತ್ತಾಯ ಮಾಡ್ತೀನಿ.